1328ರಲ್ಲಿ ಕುಮಾರರಾಮ, ಕಂಪಿಲರಾಯ ಇವರೆಲ್ಲ ಗಿಯಾಸುದ್ದೀನ್ ತುಘಲಕನ ದಾಳಿಗೆ ಸಿಕ್ಕು ಅವರೆಲ್ಲ ಮರಣವನ್ನು ಹೊಂದುತ್ತಾರೆ. ಆ ಯುದ್ಧದಲ್ಲಿ ಹುತಾತ್ಮರಾಗ್ತಾರೆ. ಅವನ ಅಕ್ಕ ಮಕ್ಕಳಾದಂಥ ಹಕ್ಕ ಬುಕ್ಕರನ್ನು ಇವನು ಡೆಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಅವರನ್ನು ವಾಪಸ್ ಕರ್ಕೊಂಡು ಬಂದು ಪುನಃ ಅದೇ ರಾಜ್ಯಕ್ಕೆ ಪಾಲಕರನ್ನಾಗಿ ಮಾಡಿದಾಗ ಇವರು ತಮ್ಮ ವೇಷಗಳನ್ನು ಕಿತ್ತೊಗೆದು ನಾವು ನಿಜವಾದ ಪಾಲಕರು ಇಲ್ಲಿಗೆ ಅಂಥೇಳಿ 1336ರಲ್ಲಿ ಹನೆಗೊಂದಿ ಸಂಸ್ಥಾನವನ್ನು ಶುರು ಮಾಡ್ತಾರೆ. ಇವರು ವಿಜಯನಗರ ಸಂಸ್ಥಾನವನ್ನು ಶುರು ಮಾಡ್ತಾರೆ. ಇದಕ್ಕೆ ಮತ್ತೊಬ್ಬ ದೊರೆಯ ಸಪೋರ್ಟ್ ಇರುತ್ತೆ. ಯಾರಪ್ಪ ಅಂದರೆ ಅವನು ಹೊಯ್ಸಳರ ದೊರೆ 3ನೇ ವೀರಬಲ್ಲಾಳ ಮಹಾರಾಜ. ಅವನು ಅರುಣಾಚಲೇಶ್ವರದಲ್ಲಿ ಅಂದರೆ ತಿರುವಣ್ಣಾಮಲೆಯಲ್ಲಿ ಕೂತ್ಕೊಂಡು ಅರುಣ ಸಮುದ್ರ ಅಂತ ಹೆಸರಿನಿಂದ ತಮಿಳುನಾಡನ್ನೆಲ್ಲ ಆಳ್ತಾ ಇದ್ದಂಥ ಹೊಯ್ಸಳರ ಕೊನೆಯ ದೊರೆ 3ನೇ ವೀರಬಲ್ಲಾಳ ಮಹಾರಾಜ ತನ್ನ ವಂಶ ಇನ್ನೇನು ನಿರ್ವಂಶವಾಗಲಿದೆ, ಹೊಯ್ಸಳರ ವಂಶ ಇನ್ನು ನನ್ನೊಂದಿಗೆ ಮುಗಿಯಲಿದೆ ಅಂತ ಅರಿತುಕೊಂಡಂಥ ಮಹಾರಾಜ ಈ ಹಕ್ಕಬುಕ್ಕರನ್ನು ಸಪೋರ್ಟ್ ಮಾಡಿ ತನ್ನೆಲ್ಲ ಸಾಮಂತರನ್ನು ನೀವು ಈ ಹಕ್ಕಬುಕ್ಕರಿಗೆ ನೀವು ಸಪೋರ್ಟ್ ಮಾಡಬೇಕು, ಹಿಂದೂ ಸಾಮ್ರಾಜ್ಯ ಉಳಿಬೇಕಾದ್ರೆ ಇವರು ಮುಂದಕ್ಕೆ ಬರ್ತಾರೆ, ನನ್ನದಿನ್ನು ಮುಗೀತು ಕಾಲ ಅಂತ ಅವನು ಸತ್ತಿದ್ದು ನೋಡಿ 1343ರಲ್ಲಿ. ವಿಜಯನಗರ ಸಾಮ್ರಾಜ್ಯ ಶುರುವಾಗಿದ್ದು 1336ರಲ್ಲಿ. 9 ವರ್ಷಗಳ ಮುಂಚೆಯೇ ಅವನು ಈ ಮಾತನಾಡುತ್ತಾನೆ.